ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायण नमोस्तुते सहस्रार्थिते देवी ज्ञानचक्रप्रदायिनी अम्बे नागमण्डलाम्बे आयुरारोग्येश्वरी उत्तरोत्तर परमेश्वरा बन्नी बन्नी ಸತಿಪತಿಗಳು ಅನುಗ್ರಹ ಪಡ್ಕೊಳ್ಳುವಂತಹ ಶುಭ ದಿನ ಅಂತ ಹೇಳಿದ್ರೆ ಮನೆಯಲ್ಲಿ ಸುಮಂಗಲಿಯರಾಗಿ ತಮ್ಮ ಪತಿಯಿಂದ ಪಾದಪೂಜೆ ಮಾಡುವಂತಹ ಶುಭ ದಿನ. ಹಾಗಾಗಿ ಮನೆಗಳಲ್ಲಿ ಅಭ್ಯಂಜನ ಸ್ನಾನಗಳನ್ನು ಮಾಡಿಕೊಂಡು ಕಂಕಣ ಶುಚಿರುವುದರಾಗಿ ಕಂಕಣವನ್ನು ಧಾರಣೆ ಮಾಡಿಕೊಂಡು ಸುಮಂಗಲಿಯರು ತಮ್ಮ ಪತಿಯಂದಿರ ಪಾದಪೂಜೆಗಳನ್ನು ಮಾಡಿಕೊಂಡು ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಅಮ್ಮನವರಿಗೆ ಪೂಜೆ ಕೈಂಕರ್ಯಗಳನ್ನು ಅನುಗ್ರಹಿಸಿಕೊಳ್ಳಕ್ಕಾಗಿ ಪೂಜೆಗಳಲ್ಲಿ ಭಾಗವಹಿಸಿ ಅಮ್ಮನವರ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಅನುಗ್ರಹವಾಗುತ್ತೆ. ಆನಂತರವಾಗಿ ಈ ದಿವಸದಲ್ಲಿ ವಿಶೇಷವಾದ ಚಂಡಿಕಾವ ಮೃತ್ಯುಂಜಯಗಳನ್ನು ನೆರವೇರುತ್ತೆ. ಅಮ್ಮನವರಿಗೆ ಮೊದಲು ತುಂಬುವಂತಹ ಸೇವೆಯ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಈ ದೇವಸ್ಥಾನದ ವಿಶಿಷ್ಟವಾಗಿ 21 ವರ್ಷಗಳ ಕಾಲದಿಂದ ವಿಭಮನವಾಸ ಪೂಜಾ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಸದ್ಭಕ್ತರಾದಿಗಳಲ್ಲಿ ಅನ್ನದಾನಗಳನ್ನು ನೆರವೇರಿಸುವಂತಹ ಕಾರ್ಯಕ್ರಮ ಸಮಿತಿಯವರು ನಡೆಸಿಕೊಂಡಿದ್ದಾರೆ. ಹಾಗೆ ಭಕ್ತರೆಲ್ಲ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಏನೇ ದೋಷಗಳಿದ್ದರೂ ಸತ್ಯಪತಿಗಳ ದಂಪತಿಗಳ ದೋಷಗಳಿದ್ದರೆ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡುವುದರ ಮೂಲಕ ಅದು ನಮ್ಮ ದೋಷಮುಕ್ತರನ್ನಾಗಿ ಮಾಡುವಂಥ ಅನುಗ್ರಹ ಶಕ್ತಿ ಅಮ್ಮನವರಲ್ಲಿರುತ್ತೆ. ಹಾಗಾಗಿ ಬೆಂಗಳೂರಿನ ಸಮೀಪದಲ್ಲಿರುವ ರಾಮನಗರದಲ್ಲಿ ವಿಜಯನಗರದಲ್ಲಿ ಕಾಳಿಕಾಂಬ ದೇವಸ್ಥಾನ ರಾಮದೇವರ ಬೆಟ್ಟದ ರಸ್ತೆಯಲ್ಲಿ ಈ ದೇವಸ್ಥಾನ ಇದೆ. ದಯಮಾಡಿ ಸದ್ಭಕ್ತರೆಲ್ಲ ಬಂದು ಅನುಗ್ರಹವನ್ನು ಪಡೆದು ಪುನೀತರಾಗಬೇಕಾಗಿ ಈ ಯೂಟ್ಯೂಬ್ ಮೂಲಕ ತಮ್ಮೆಲ್ಲ ಸವಿನಯ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಿಮ್ಮ ಹೆಸರು? ಶ್ರೀಧರಾಚಾರ್ಯ, ರಾಮನಗರ ಕಾಳಿಕಾಂಬ ದೇವಸ್ಥಾನ ಪ್ರಧಾನ ಅರ್ಚಕರು, ಶೈವ ಆಗಮಿಕರು. ಈಗ ನಮ್ಮ ಶಿವ ಆಗಮೋತ್ಸವ ಘಟಮೋತ್ಸವದ ಸನ್ಮಾನವನ್ನು ಮಾಡಲಾಯಿತು ಧಾರ್ಮಿಕ ದತ್ತಿ ಇಲಾಖೆಯಿಂದ. ಹಾಗೆ ಅಮ್ಮನವರ ಸನ್ನಿಧಿಯಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ದೇವೆ. ಅಮ್ಮನವರ ಅನುಗ್ರಹ ಭಕ್ತರಿಗೆಲ್ಲ ದೇಶದಲ್ಲಿರುವ ಸೈನಿಕರಿಗೆ, ರೈತರಿಗೆ, ಬರುವಂಥ ಬಾಂಧವರಿಗೆಲ್ಲ ಅನುಗ್ರಹ ನಿಲ್ಲಿಸಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಶುಭವಾಗಲಿ. ಶುಭ